ರೈಟ್, ನಮ್ಮ ಫಸ್ಟ್ ಕಾಲರ್ ಹಾಸನದಿಂದ ಮುರಳಿ ಕರೆ ಮಾಡಿದ್ದಾರೆ. ಮುರಳಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಫಸ್ಟ್ ನಾವು ನಿಮ್ಮ ಚಾನೆಲ್ ತುಂಬಾ ನೋಡ್ತೀವಿ. ಅದರಲ್ಲಿ ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಇದೆಯಲ್ಲ, ಅದನ್ನ ತುಂಬಾ ನೋಡ್ತೀವಿ. ಅವ್ರು ಯಾರು ಅಶ್ವದಿವಿತ ಯಾರು ನಡ್ಸ್ಕೊಡ್ತಾರಲ್ಲ, ತುಂಬಾ ಚೆನ್ನಾಗಿ ನಡ್ಕೊಡ್ತಾರೆ. ರೈತರ ಬಗ್ಗೆ ಆಗ್ಲಿ ಅನ್ನದೊಡ್ಡಿ ತಪ್ಪದಲ್ಲೆಲ್ಲ ಹೋಗಿ ಬಾರಿ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ, ಹಾಗೆ ಮಾಡ್ಕೊಡಿ. ನಮ್ಮೂರ್ ಸೈಡು ಬನ್ನಿ ಸರ್, ಹಾಗೆ ಹಾಸನ ಸೈಡು ಬರೋಣ, ಎಲ್ಲ ಕಡೆ ಬರ್ತೀವಿ, ಎಲ್ಲ ಕಡೆ ಖಂಡಿತ ಬರೋಣ. ರೈತರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆತ್ಮಹತ್ಯೆ ಆಗ್ತಾ ಇದೆ, ಇವತ್ತು ಟಾಪಿಕ್ ಅದೇ. ರೈತರಿಗೆ ಒಳ್ಳೇದಾಗ್ಬೇಕು. ಏನೇ ಒಂದಿದ್ರು ತುಂಬಾ ಬರಗಾಲ ಆಗ್ಬಿಟ್ಟಿದೆ ನಮ್ ಸೈಡ್ ಎಲ್ಲ, ಬೆಳೆ ನಾಶ ಆಗ್ತಾ ಇದೆ. ಸ್ವಲ್ಪ ನೋಡಿ ಏನಾದ್ರು ಆದ್ರೆ ಸಾಲ ಮನ್ನಾ ಮಾಡೋ ವ್ಯವಸ್ಥೆಗಳು ಮಾಡ್ಬೇಕು. ಇದು ಕುಮಾರಸ್ವಾಮಿ ಅವರೆಲ್ಲ ಮಾಡಿದ್ರಲ್ಲ, ಅವರೆಲ್ಲ ಮಾಡಿದಾರೆ ಅಂದ್ರೆ ಇವರು ಮಾಡ್ಲೇಬೇಕಲ್ವಾ. ಈಗ ಈ ಫ್ರೀ ಬಸ್ಗಳು, ಗ್ಯಾರಂಟಿ ಬಸ್ಗಳು ಅವೆಲ್ಲ ಯಾರಿಗ್ ಬೇಕು? ಕ್ಯಾನ್ಸಲ್ ಮಾಡ್ಲಿ. ಅವು 5,000 ಕೊಡ್ತೀವಿ ಅಂದ್ರು 2-3 ತಿಂಗಳಿಂದ ಬಂದೇ ಇಲ್ಲ ನಮ್ಮೂರಲ್ಲಿ ನಮ್ ತಾಯಿಗೆಲ್ಲವ. ಅದ್ರ ಬದಲು ರೈತರಿಗೆ ಹೆಚ್ಚಿಗೆ ಬೇಕಾದ ಯೋಜನೆ ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ಲಿ, ಫ್ರೀ ಬಸ್ಸು ಇವೆಲ್ಲ ತೆಗಿಲಿ. ಏನು ಸುಮ್ನೆ ಬಾರ್ದೇ ಇರೋದೆಲ್ಲ ಮಾಡಿ. ಈಗ ರೈತರಿಗೆ ಆದಷ್ಟು ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದಲ್ಲ. ರೈತರು ಬದುಕಿದ್ರೆ ನಮ್ ದೇಶದ ಉದ್ಧಾರ ಆಗುತ್ತೆ. ಎಸ್ ಕರೆಕ್ಟ್. ಥ್ಯಾಂಕ್ ಯು ಮುರಳಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನೆಕ್ಸ್ಟ್ ಹಿರೇಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ನಾವು ಹಾಸನ ಜಿಲ್ಲೆಯವರು ಸರ್. ಬರಗಾಲ ಏನು ಇಲ್ಲ ಸರ್. ನೀವೆಲ್ಲ ಮೈಸೂರು ಜಿಲ್ಲೆ ಆ ಕಡೆ ಚಾಮರಾಜನಗರ ಹಂಗ ಹೋಗ್ತೀರಾ, ಬೆಂಗಳೂರು ಸಿಟಿ ಎಲ್ಲ ಗಾರ್ಬೇಜ್ ಸಿಟಿ ಎಲ್ಲ ತೋರಿಸ್ತೀರಾ. ನಮ್ಮ ಹಾಸನ ಜಿಲ್ಲೆಗೆ ಬರಕ್ಕೆ ಇಲ್ವಾ ಸರ್ ನೀವು? ಸರ್ ನಾನು ಒಬ್ಬನೇ ಕಾರ್ಯಕ್ರಮ ಮಾಡ್ತಿರೋದು, ಬರ್ತೀನಿ ಎಲ್ಲ ಕಡೆ. ಒಂದೇ ಸತಿ ಬರೋದಕ್ಕಾಗಲ್ಲ ಅಲ್ವಾ, ಎಲ್ಲ ಕಡೆ ಬರ್ತೀನಿ. ಎಲ್ಲ ನಮ್ ಲಿಸ್ಟ್ ಅಲ್ಲಿ ಹಾಸನೂ ಇದೆ, ನಿಮ್ಮೂರು ಇದೆ, ಎಲ್ಲ ಊರು ಇದೆ, ಇಡೀ ಕರ್ನಾಟಕನಿದೆ. ಎಲ್ಲ ಕಡೆ ಬರ್ತೀವಿ, ನಿಮ್ಮ ಸಮಸ್ಯೆನೂ ಕೇಳ್ತೀವಿ. ಹೇಳಿ ಸರ್, ಈಗ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಓಕೆ, ಅವರ ಕರೆ ಕಟ್ಟಾಗಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಗುಂಡ್ಲುಪೇಟೆಯಿಂದ ಪರಶಿವಪ್ಪ ಕರೆ ಮಾಡಿದ್ದಾರೆ. ನಮಸ್ತೆ ಪರಶಿವಪ್ಪ ಅವರೇ, ಏನ್ ಹೇಳ್ತೀರಿ? ರೈತರ ಆತ್ಮಹತ್ಯೆ, ಸರ್ಕಾರ ಅದನ್ನ ನಿಲ್ಲಿಸುವಂತ ಪ್ರಯತ್ನಗಳು ಮಾಡ್ತಾ ಇದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ. ಏನಿರಬಹುದು ಕಾರಣ, ಅಥವಾ ಏನ್ ಮಾಡಬೇಕು? ಎಲ್ಲ ಮಳೆ ಕಾರಣ. ಮಳೆ ಕಾರಣ ಬಿಡದ ನಮ್ಗ. ಪರಶಿವಪ್ಪ ಅವರೇ ಮಾತಾಡಿ. ಅದೇ ಮಳೆ ಬರ್ತಾ ಇಲ್ಲ. ಹೌದು, ರೈತರಿಗೆ ತೊಂದರೆ ಆಗ್ತಾ ಇದೆ. ಮಳೆ ಇಲ್ವಲ್ಲ, ಈ ನೀರೆಲ್ಲ ಓಡ್ತಾ ಇಲ್ಲ, ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. 2-3 ಎಕರೆ ಜಮೀನಿದೆ, ಅದೊಂದು ಸಮಸ್ಯೆ ಆಗ್ತಿದೆ. ಸರ್ಕಾರ ಏನ್ ಮಾಡ್ಬೇಕು ಅಂತ ಪರಶಿವಪ್ಪನವರೇ ನಮ್ಮ ಪ್ರಶ್ನೆ. ಏನ್ ಮಾಡ್ಬೇಕು ಅಂದ್ರೆ, ಈಗ ಬರ ಪರಿಹಾರ ಏನಾದ್ರು ಕೊಟ್ರೆ ಒಳ್ಳೇದು. ಮತ್ತೆ ಈ ಟಿ ಸಿ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಈಗ 7 ಲಕ್ಷ ಈಗ ಟಿ ಸಿ ಒಂದು ನಾವು ಸ್ವಂತ ಹಾಕ್ತಿವಿ ಅಂದ್ರೆ, ಮೊದ್ಲೆಲ್ಲ ಒಂದು 30-40 ಸಿಕ್ತಿತ್ತು, ಇವಾಗ 7 ಲಕ್ಷ. ಇದನ್ನೆಲ್ಲ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕು. ಹಂಗೆ ಬರ ಪರಿಹಾರ ಏನಾದ್ರು ಕೊಟ್ರೆ ಸ್ವಲ್ಪ ಒಳ್ಳೇದು. ನಿಜ. ಹೌದು, ಧನ್ಯವಾದ ಪರಶಿವಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚನ್ನಬಸಯ್ಯ ದಾವಣಗೆರೆಯಿಂದ ಕರೆ ಮಾಡ್ತಿದ್ದಾರೆ. ಚನ್ನಬಸಯ್ಯ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನೋಡಿ, ಈಗ ಮಳೆ ಬಾರದೆ ರೈತರು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇವೆ. ಸರ್ಕಾರ ಏನ್ ಮಾಡ್ಬೇಕಿತ್ತು ಈ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆ. ಏನಲ್ಲ ಸರ್, ಸರ್ಕಾರ ಏನಲ್ಲ ಸರ್. ಈಗ ಏನ್ ಬರ ಪೀಡು ಬಂದೈತಲ್ಲ, ಈಗ 3 ತಿಂಗಳ ಸರ್ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಅಡಿಕೆ ಎಲ್ಲ ಒಣಗ್ತದ ಸರ್ ದಾವಣಗೆರೆ ಜಿಲ್ಲೆಯವರಿಗೆಲ್ಲ ಗೊತ್ತು. ಏನ್ ಸರ್, ಏನಿಲ್ಲ, ಸಾಲ ಮನ್ನಾ ಮಾಡ್ಬೇಕು. ಇದ್ರಾಗ ಒಂದ್ ಸ್ವಲ್ಪ ಏನ್ ಬರ ಏನ ಇತ್ತಲ್ಲ, ಸ್ವಲ್ಪ ಈಗ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಕಷ್ಟ. ಸಾಲನ ಮನ್ನಾ ಮಾಡಿದ್ರೆ ಅನುಕೂಲ ಕಷ್ಟ. ಸಾಲ ಮನ್ನಾ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದೀರಿ? ಹ್ಞೂ ಸರ್. ಈಗ ಆಮೇಲೆ ಈಗ ಅರ್ಜಿ ಏನ್ ಹಾಕಿದಾರೆ ಇದ್ರದ್ದು? ಯಾವ್ದಕ್ಕೆ ಅರ್ಜಿ ಹಾಕಿದ್ರಿ? ಇದನ್ನ ಸರ್ ಪರಿಹಾರ ಕೊಡ್ತಾರಂತ ಅರ್ಜಿ ಹಾಕಿದೇವೆ ಸರ್. ಪರಿಹಾರಕ್ಕೆ? ಓಕೆ. ಹಾ, ಸಿಕ್ಕಿದೆಯಾ ಪರಿಹಾರ? ಇಲ್ಲ ಸರ್, ಈಗಿನ ಮಣ್ಣಿನಿಂದ ಕೊಟ್ಟಿದ ಸರ್. ಓಕೆ. ಎಸ್, ಏನಾರ ಮಾಡಿ ಇದೊಂದು ಅನುಕೂಲ ಮಾಡಿ ಕೊಡಿ ಸರ್ ನಮ್ಗೆ. ಖಂಡಿತ. ಅದ್ರ ನಿಟ್ಟಿನಲ್ಲೇ ಕೂಡ ನಾವು ಈ ಒಂದು ಟಾಪಿಕ್ ಅನ್ನ ಮಾತಾಡ್ತಾ ಇರೋದು. ಚನ್ನಬಸಯ್ಯ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ಬ ಕಾಲೇಜ್ ಶಿರಾದಿಂದ ಶಿವಣ್ಣ ಕರೆ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ? ಮೇಡಮ್, ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಯಾವಾಗಲೂ ಮಳೆನೇ ಬಂದಿಲ್ಲ. ಹಾಗೂ ಈ ಎಲ್ಲ ಕಡಲೆ ಬೀಜ ಬಿತ್ತಿದ್ದಾರೆ ಎಲ್ಲನ.
ಕಡಲೆ ಬೀಜ ಬಿತ್ತಿದ್ದಾರೆ, ಬಿತ್ಬಿಟ್ಟು ಈ ಕಡೆ ಎಲ್ಲ ಅಷ್ಟು ಈ ಕಡೆ ಹೊಲ್ತಕ್ಕೂ ಮನೆ ಹತ್ರ ಹೋಗ್ತಾ ಬರ್ತಾ ಇರ್ತಾರೆ ಯಾವಾಗ್ಲೂ. ಹಾ ಹಾ ಆ ಹೋಗ್ತಾ ಬರ್ತಾ ಇರುವಾಗ ಈ ಕಡೆ ತೊಗರಿ, ಆಮೇಲೆ ಹುರುಳಿ, ಕಡಲೆ ಬೀಜ, ಆಮೇಲೆ ಆಮೇಲೆ ಅದು ಬೆಳೆಗಳನ್ನು ಹಾಕಿದ್ದಾರೆ. ಹಾಕಿ ಮೋಡ ನೋಡ್ತಾ ಇರ್ತಾರೆ ಯಾವಾಗ್ಲೂ. ಈ ಕಡೆ ಮಳೆ ಬರ್ತಾ ಇಲ್ಲ ಇಲ್ಲಿ ದಯವಿಟ್ಟು ನಮ್ಮ ಕ್ಷೇತ್ರದ ಶಾಸಕರು ಟಿ ವಿ ಜಯಚಂದ್ರ ಸಾಹೇಬ್ರು, ನಮ್ಮ ಶಿರಾ ತಾಲೂಕಿನ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಚಂಗಾವರ, ಆಮೇಲೆ ದೊಡ್ಡೋಲಿ ಕುಂಟೆ ಹಾಗೂ ಈಗ ದ್ವಾರನಕುಂಟೆ, ಯಜಮಾನಹಳ್ಳಿ, ಗೌರಿಗೆರೆ, ತಾವರೆಕೆರೆ ಇವಕ್ಕೆಲ್ಲ ನಮ್ಗೆ ರೈತರಿಗೆ ಸಹಾಯ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಮೇಡಮ್ ಅವರೇ. ಅವರು ಖಂಡಿತ ಸರ್, ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ನೋಡಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕವಿತಾ ಅಂತ ಹೇಳಿ ಶ್ರವಣ ಬೆಳಗೊಳದಿಂದ. ಕವಿತಾ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇವತ್ತಿನ ಟಾಪಿಕ್ ಅದೇ. ಸರ್ಕಾರ ಯಾವ ರೀತಿ ಅದನ್ನ ತಡಿಬಹುದು, ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಪ್ರಶ್ನೆ. ತಡಿಬಹುದು ಅಂದ್ರೆ ಸರ್, ಅದು ರೈತರು ಬೆಳೆದಿರೋದಕ್ಕೆಲ್ಲ ರೇಟ್ ಮಾಡ್ಕೊಡ್ಬೇಕು. ಆಮೇಲೆ ಬರಗಾಲ ಬಂದಿದೆಯಲ್ಲ, ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವ್ರು ಏನ್ ಮಾಡ್ತಾ ಇದಾರೆ ಸರ್, ರೈತರ ಮೇಲೆ ತಲೆ ಮೇಲೆ ಕೈ ಇಡಕ್ ಹೋಗ್ತಾರೆ ಹೊರತು ಅವ್ರು ಯಾವ ಕಡೆಯಿಂದಾನು ಹೆಲ್ಪ್ ಮಾಡ್ತಾ ಇಲ್ಲ. ಆಮೇಲೆ ಇವಾಗ ಸಾಲ ಇದೆಯಲ್ಲ ಅದನ್ನ ಸ್ವಲ್ಪ ಮನ್ನಾ ಮಾಡ್ಬೇಕು ರೈತರಿಗೆ. ಆಮೇಲೆ ಅವ್ರು ಬೆಳ್ದಿರೋ ಬೆಳೆಗೆ ಸ್ವಲ್ಪ ಅವ್ರ ಕಡೆಯಿಂದ ಹೆಲ್ಪ್ ಆಗೋ ತರ ಮಾಡ್ಬೇಕು. ಯಾವ್ದು ಇಲ್ಲ, ಹೆಲ್ಪ್ ಇಲ್ಲ, ಏನಿಲ್ಲ, ರೈತರ ತಲೆ ಮೇಲೆ ಕೈ ಇಡ್ತಾರೆ. ಹಂಗಾಗಿ ಹಾಸನ ಡಿಸ್ಟಿಕ್ ಒಂದ್ಸಲ ನೀವು ಕರೆ ಬಂದ್ರೆ ಒಳ್ಳೇದಾಗುತ್ತೆ ಸರ್. ಖಂಡಿತ ಖಂಡಿತ ಬರ್ತೀವಿ ಮೇಡಮ್, ಎಲ್ಲಾ ಕಡೆ ಬರ್ತೀವಿ. ಥ್ಯಾಂಕ್ ಯು ಕವಿತಾ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ.